ನಮಸ್ಕಾರ, ನಾನು ಕೆಯೂರ್ ಮಹಿಳಾ ಗ್ರಾಮಾಭಿವೃದ್ಧಿ ಅಂಗದಿಂದ ಮಾತಾಡ್ತಾ ಇದ್ದೀನಿ. ನಾವು ಮೈಕ್ರೋ ಇಂಡಸ್ಟ್ರಿ ಸಲುವಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಸುಮಾರು 18 ಜನ ಹ್ಯಾಂಡ್ ಎಂಬ್ರಾಯ್ಡ್ರಿ ಹಾಗೂ ಖಾರದ ಪುಡಿ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದ. ನಮಸ್ಕಾರ. ನನ್ನ ಹೆಸರು ಕೇಶವಮೂರ್ತಿ ಅಂತ. ಒಂದು ಲೆದರ್ ಪ್ರೊಡಕ್ಷನ್ ಇದಿದೆ. ಪರ್ಸು, ಕಾಯಿನ್ಸ್ ಪರ್ಸು, ಈ ಥರ ಕೀ ಪೌಚು, ATM ಕಾರ್ಡ್ ಹೊಡ್ರದು, ಈ ಥರ ಎಲ್ಲ ಪ್ರೊಡಕ್ಷನ್ ಮಾಡ್ತೀವಿ. ಕೆಲವು ಐಟಮ್ನ ಈ ಥರ ರೆಕ್ಸಿನ್ ಐಟಮ್ನು ಕಂಪೇರ್ ಮಾಡಲಿಕ್ಕೆ ತೋರಿಸ್ಲಿಕ್ಕೆ ಇಟ್ಟಿದ್ದೀವಿ. ಇದು 20 ವರ್ಷದಿಂದ ಮಾಡ್ತಾಯಿದ್ವಿ. ಪ್ರತಿ ಎಕ್ಸಿಬಿಷನಲ್ಲಿ ನಿಮಗೆ ನಮ್ಮ ಪ್ರಾಡಕ್ಟ್ ಸಿಗ್ತದೆ. ಪ್ಯೂರ್ ಲೆದರ್ದೇ ಬೇಕಂದರೆ ನಮ್ಮಲ್ಲಿ ಸಿಗುತ್ತೆ. ರೇಟು ಮಾರ್ಕೆಟ್ನಲ್ಲಿ ಎಲ್ಲ ಅಂಗಡಿಗಳಿಗಿಂತ ಕಂಪೇರ್ ಮಾಡಿ ರೇಟ್ ಕಮ್ಮಿ ಮಾಡಿ ಮಾಡ್ತಾಯಿದ್ವಿ. ನಮಸ್ಕಾರ. ನಾವು ಬೆಳಗಾವಿ ಡಿಸ್ಟಿಕ್ ರಾಮದುರ್ಗದಿಂದ ಬಂದಿರೋದು. ನಮ್ಮ ಹತ್ರ ಸ್ವೀಟ್ಸ್ ಐಟಮ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೇವೆ. ಗುಳಡಿಕೆ ಆಗಲಿ, ಕರದಂಟ ಆಗಲಿ, ಲಡ್ಕಿ ಉಂಡೆ ಆಗಲಿ, ಲಡ್ಗಿ ಪಾಕು, ಬೇಸನ್ ಉಂಡೆ, ಕೊಬ್ಬರಿ ಉಂಡೆ, ಎಳ್ಳಿನ ಚಕ್ಕಿ, ಟೋಟಲಾಗಿ ಹೋಮ್ ಪ್ರಾಡಕ್ಟ್ ಸ್ವೀಟ್ಸ್. ಸುಮಾರು ತಲೆಮಾಂತರದಿಂದ ನಾವು ಮಾಡ್ಕೊತ ಬಂದಿದ್ದೇವೆ. ನಮ್ಮಲ್ಲಿ ನಮ್ಮ ರಾಮಪುರದಲ್ಲಿ ಅತ್ಯಂತ ಬೇಡಿಕೆ ಇರುವಂಥ ವಸ್ತುಗಳನ್ನು ಸಿಹಿ ಪದಾರ್ಥಗಳನ್ನ ನಾವು ತಯಾರು ಮಾಡಿ ಜನರಿಗೆ ಮುಟ್ಟಿಸ್ತೇವೆ. ಅದರಲ್ಲಿ ನಮ್ಮದು ಗುಳಡಿಕೆ ಲಾಡು ಅಂತ ಬರ್ತದಲ್ಲ, ಈ ಲಾಡು ನೀವು ಒಂದ್ಸರಿ ಟ್ರೈ ಮಾಡಿರಿ, ನೋಡಿರಿ, ಬರ್ರಿ. ಅಥವಾ ನೀವು ಯಾವ ಅಡ್ರೆಸ್ ಅಂತ ಹೇಳ್ತಾರೆ ಆ ಅಡ್ರೆಸ್ಸಿಗೆ ನಾವು ಕಳಿಸ್ಕೊಡ್ತೀವಿ. ನಮ್ಮದು ಕಾಂಟ್ಯಾಕ್ಟ್ ನಂಬರ್ದೆಲ್ಲ ಇಲ್ಲದೆ. ಟೋಟಲಾಗಿ ನಮ್ಮದೆಲ್ಲ ಹೋಮ್ ಪ್ರಾಡಕ್ಟ್ ಸ್ವೀಟ್ಸ್. ಅದರಂತೆ ನಾವು ತುಪ್ಪದ ಬೇಸನ್ ಉಂಡೆನೂ ಮಾಡ್ತೀವಿ. ಕಸ್ಟಮರ್ಗೆ ಅದು ಹೋಲ್ಸೇಲ್ ಪ್ರೈಸ್ದಲ್ಲೇ ನಾವು ಕೊಡ್ತೀವಿ. ಆ ಥರ ಏಕ್ದಮ್ ನಿಮ್ಗೆ ತುಪ್ಪದಾಗ ಮಾಡಿದ್ದಿರ್ತದೆ. ರೀಸನೇಬಲ್ ಹೋಲ್ಸೇಲ್ ಪ್ರೈಸ್ ಒಳಗೆ ನಿಮ್ಗೆ ನಾವು ತಲುಪಿಸ್ತೇವೆ. ಆಮೇಲೆ ಎಳ್ಳಿನ ಚಕ್ಕಿ ಬರ್ತದೆ ನಮ್ಮ ಕಡೆ. ಮಾರ್ಕೆಟ್ದಾಗ ನೀವು ತೊಗೊಂಡ್ರೆ ಇದು ಹಾರ್ಡಲ್ಲಿ ಬರ್ತದೆ, ಸ್ವಲ್ಪ ಶುಗರ್ ಮಿಕ್ಸ್ ಮಾಡ್ತಿರ್ತದೆ, ಏಕ್ದಮ್ ಹಾರ್ಡ್ ಇರ್ತದೆ. ನಮ್ದು ಏಕ್ದಮ್ ಸಾಫ್ಟ್ ಇರ್ತದೆ. 4 ತಿಂಗಳ ತನಕ ಏನೂ ಆಗೋದಿಲ್ಲ. ಯಾವುದೂ ಕೆಮಿಕಲ್ ಇರಲಾರ್ದ, ಪ್ರಿಸರ್ವೇಟಿವ್ ಇರಲಾರ್ದ ನಾವು ತಯಾರಿಸಿರ್ತೇವೆ. ಅತ್ಯಂತ ಸಣ್ಣ ಮಕ್ಕಳು ಆಗಲಿ, ದೊಡ್ಡವರಾಗಲಿ, ಹಾಲಿಲ್ದವರಾಗಲಿ ಸವಿಬಹುದು. ಏಕ್ದಮ್ ಸಾಫ್ಟ್ ಅಂದರೆ ಈ ಥರ ಸಾಫ್ಟ್ ಬರ್ತದೆ. ಮಾರ್ಕೆಟ್ದಾಗ ಹಾರ್ಡ್ ಸಿಗೋದು ಆ ಥರ ಇಲ್ಲ. ಈ ಥರ ಏಕ್ದಮ್ ಸಾಫ್ಟ್ ಇರ್ತದೆ ನಿಮ್ಗೆ, ಆ ಥರ. ಆಮ್ಯಾಗ ಕೊಬ್ಬರಿ ಉಂಡೆ ಅಂತ ಮಾಡ್ತೀವಿ ನಾವು. ಕೊಬ್ಬರಿ ಉಂಡೆ ಈ ಥರ ಬರ್ತದೆ ಪ್ಯಾಕೆಟಲ್ಲಿ ಇರೋದು ಕೊಬ್ಬರಿ ಉಂಡೆ.
ಇದನ್ನು ಬಾಣಂತಿಯರು ತಿನ್ಬೋದು ಅಥವಾ ಋತುಮತಿ ಆದವರು ತಿನ್ಬೋದು, ಎಲ್ಲರೂ ತಿನ್ಬೋದು. ಆ ಥರ ಇದರಲ್ಲಿ ನಾವು ಆಯುರ್ವೇದಿಕ್ ಕೆಲವೊಂದು ಐಟಮ್ಸ್ ಹಾಕಿ ಮಾಡಿರ್ತೀವಿ. ಅದು ಈಗ ಹೇಳ್ಬೇಕಂತಂದರೆ ಖಾರ ಅಂತ ಹೇಳ್ತಾರೆ, ನಮ್ಮ ಸೈಡೆಲ್ಲ ಖಾರ ಕೊಡೋದು ಅಂತ ಹೇಳ್ತಾರೆ. ಆ ಥರದ ಐಟಮ್ ಇರ್ತದೆ ಇದ್ರಾಗೆಲ್ಲ. ಆಮೇಲೆ ಕರದಂಟದಲ್ಲಿ ಈ ಥರ ಕರದಂಟೆ ಇರುತ್ತೆ. ಕರದಂಟದಲ್ಲಿ ಗೋಡಂಬಿ, ಬಾದಾಮಿ, ಅಂಜೂರು, ಪಿಸ್ತಾ, ಅಕ್ರೂಟು ಇದೆಲ್ಲ ಸೇರಿ ಒಂದು ಹೆಲ್ದಿ ಫುಡ್ ಥರ ಇದು ನಾವು ರೆಡಿ ಮಾಡ್ತೀವಿ. ಇದೆಲ್ಲ ಹೋಮ್ ಮೇಡ್ ಇರ್ತದೆ. ನಮಸ್ತೆ, ನನ್ನ ಹೆಸರು ಸುಚಿತ್ ಕುಮಾರ್ ಅಂತ, ಗದಗ್ಲಿಂತ ರೀ. ನಮ್ಮ ಕಡೆ 12 ಟೈಪ್ ವೆರೈಟಿ ಅದಾವೆ ರೀ. ಹೋಮ್ ಮೇಡ್ ಪಿಕಲ್ ಮ್ಯಾನುಫ್ಯಾಕ್ಚರಿಂಗ್ ನಮ್ದು ಐತಿ ಗದಗಿಗೆ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆಲ್ಲ ವೇರಿಯಂಟ್ಸು ಅವೈಲೇಬಲ್ ಅದಾವೆ. ಟೇಸ್ಟ್ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ, ಎಲ್ಲನೂ ಚಲೋನೇ ಐತಿ. ರೇಟಿಂಗು ಚಲೋ ಬಂದೈತಿ, ರಿಪೋರ್ಟ್ಸು ಚಲೋ ಅದಾವೆ. ಮಾಡಕ್ಕೆ ಕುಂತೀವಿ 5 ವರ್ಷ ಆಯ್ತು ನಾವು. ನಿಮಗೆ ಒಂದು ಸತ ನೀವು ಟ್ರೈ ಮಾಡ್ಬೋದು, ಅಷ್ಟಂತೂ ನಾ ಹೇಳಬಲ್ಲೆ. ನೀವು ಒಂದು ಸತ ಬಂದು ವಿಸಿಟ್ ಮಾಡ್ಬೋದು. ನಮ್ಮ ಯೂನಿಟ್ ಗದಗಿನಾಗ ಇರ್ತೈತಿ. ಅದ್ರ ನಿಮ್ಗೆ ಹೆಂಗೆ ಬೇಕಂತಂದ್ರು ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದ್ರೂ ಕೊಟ್ಟಿರ್ತೈತಿ. ಅದು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೊರಿಯರ್ ಮುಖಾಂತರ ಆಯ್ತು, ಪಾರ್ಸಲ್ ಮುಖಾಂತರ ಆಯ್ತು, ಅದರದ್ದೆಲ್ಲನೂ ಕಳಿಸ್ತೀವಿ. ಇದು ವಸುಧ ಪಿಕಲ್ಸ್ ಗದಗ ಅಂತಂದು ಗದಗಿನಾಗ ಮ್ಯಾನುಫ್ಯಾಕ್ಚರಿಂಗ್. ಸರ್, ಇದು ಸಮೃದ್ಧಿ ಬ್ರ್ಯಾಂಡ್ ಅಂತ ನಮ್ಮದೇ ಆದ ಒಂದು ಬ್ರ್ಯಾಂಡ್ ಆಗಿದೆ. ನಾನೇ ಇದು ಮೌತ್ ಫ್ರೆಶ್ನರ್. ಇದು ಆ್ಯಕ್ಚುಲಿ ಇದರಲ್ಲಿ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ ಇದರಲ್ಲಿ. ಸೊ ಎಲ್ಲ ಸೀಡ್ಸ್ ಮತ್ತು ಸ್ಪೈಸಸ್ ಮತ್ತು ಸ್ವಲ್ಪ ಆಯುರ್ವೇದಿಕ್ ಟೈಪ್ ಎಲ್ಲ ಮಿಕ್ಸಿಂಗ್ ಇದೆ ಇಲ್ಲಿ. ಟ್ರಯಲ್ ಮಿಕ್ಸ್ ಥರ ಇದು ಆ್ಯಕ್ಚುಲಿ. ಸೊ ಇದು ಮೌತ್ ಫ್ರೆಶರ್ ಥರ ನೀವು ಯೂಸ್ ಮಾಡ್ಬೋದು. ಆಫ್ಟರ್ ಫುಡ್ ಅಲ್ಲ ಬಿಫೋರ್ ಫುಡ್ ನೀವು ಸೋಂಪೆಲ್ಲ ತಿಂತಿರಲ್ಲ, ಆ ಥರ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಬಟ್ ಇದು ನಾನು ಕರೋನಾ ಬಂದಮೇಲೆ ಆ ಟೈಮಿಂದಲೇ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಎಕ್ಸಿಬಿಷನಲ್ಲೆಲ್ಲ ನಾನು ಸೇಲ್ ಮಾಡಿದ್ದೀನಿ. ಸೊ ಈಗ ಸುಮಾರು ಡಿಮ್ಯಾಂಡ್ ಬಂದಿದೆ, ಎಲ್ಲರೂ ಫೀಡ್ಬ್ಯಾಕ್ ಚೆನ್ನಾಗಿ ಕೊಟ್ಟಿದ್ದಾರೆ, ಎಲ್ಲರೂ ಇದನ್ನು ಇಷ್ಟ ಆಗಿ ತೊಗೊಳ್ತಿದ್ದಾರೆ. ಮತ್ತು ಇದು ಹೆಲ್ದಿಯಾಗೂ ಇದೆ. ಇದು ತುಂಬ ಒಳ್ಳೆಯದು ನಿಮಗೆ, ಅಂದರೆ ಯಾವುದಕ್ಕೂ ಡೈಜೆಷನ್ಗಾಗಲಿ, ಶುಗರ್ ಲೆವೆಲ್ಗಾಗಲಿ, ಇಲ್ಲ ಬ್ಲಡ್ ಕೊಲೆಸ್ಟ್ರಾಲ್ ಕಂಟ್ರೋಲ್ಗಾಗಲಿ, ಇಲ್ಲ ಹೇರ್ಸ್ಗಾಗಲಿ, ಸ್ಕಿನ್ಗೆ ಎಲ್ಲ ಥರದ್ದು ಒಂಥರ ಹೆಲ್ದಿ ಇರೋದ್ರಿಂದ ಸೊ ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ ಈಗ. ನಾನು ಈಗ ಇಲ್ಲಿ ಅಮರ್ಗೋಳಲ್ಲಿ ಮಂಜುನಾಥ್ ಸರ್ ಅವರು ಸಿಕ್ಕಿದ್ರು, ಅವರು ಯೂಟ್ಯೂಬ್ನವರು. ಸೊ ಅವ್ರ ಜೊತೆಗೆ ನಾನು ಇದನ್ನು ಹಂಚ್ಕೊಳ್ತಾ ಇದ್ದೀನಿ. ನೀವು ಇದ್ರದ್ದು ತೊಗೊಂಡು ಯೂಸ್ ಮಾಡಿ ನೋಡಿ, ನನಗೆ ಗ್ಯಾರಂಟಿ ಇದೆ ನೀವು ಮತ್ತೆ ಇದನ್ನು ತೊಗೊಳ್ತೀರಾ ಮತ್ತೆ ಮತ್ತೆ ಅಂಥೇಳಿ. ಸೊ ನೀವು ಯಾರಿಗಾದ್ರೂ ಶುಗರ್ ಮತ್ತು ಡಯಾಬಿಟಿಸ್ ಅವರಿಗೆ ಗಿಫ್ಟಾಗೂ ಕೂಡ ಕೊಡ್ಬೋದು. ಸರ್, ನಾನು ಗ್ಯಾರಂಟಿ ಕೊಡ್ತೀನಿ, ಈ ಸೀಡ್ಸ್ನ ಒಂದ್ಸಲಿ ನೀವು ತೊಗೊಂಡ್ರೆ ನೀವು ಗ್ಯಾರಂಟಿ ಲೈಕ್ ಮಾಡೇ ಮಾಡ್ತೀರಾ, ಮತ್ತು ನೀವು 10 ಜನಕ್ಕೆ ರೆಫರ್ ಮಾಡ್ತೀರಾ ಅನ್ನೋ ಭರವಸೆ ನನ್ನಲ್ಲಿದೆ. ಸೊ ಪ್ಲೀಸ್ ಇದನ್ನು ಉಪಯೋಗ ಮಾಡಿ ನೋಡಿ, ಒಂದ್ಸಲಿ ನೀವು ತೊಗೊಂಡು ನೋಡಿ, ನೀವು ಗ್ಯಾರಂಟಿ ಲೈಕ್ ಮಾಡೇ ಮಾಡ್ತೀರಾ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಲೀಲಾವತಿ ಎಂಡಿಗೇರಿ ಅಂತ. ನಾನು ಕಲ್ತಿರೋದು JODC ಅಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸು. ಅದನ್ನು ನಾನು ಮಾಡ್ತಾ ಮದುವೆ ಆಗಿಂದ ಬಟ್ಟೆ ಹೊಲಿಯೋಕ್ಕೆ ಕಲಿತೆ. ಅಲ್ಲಿಂದ ಮತ್ತು ಬ್ಯಾಗ್ ಹೊಲಿಲಿಕ್ಕೆ ಕಲಿತೆ. ಅದನ್ನು ಮನೆಯಲ್ಲೇ ಮಾಡ್ತಾ ಇದ್ದೆ. ಈಗ ಎಲ್ಲರೂ ಆರ್ಡ್ರ್ ಕೊಡೋ ಸಂಬಂಧ ಅಂಗಡಿ ಮಾಡ್ತಾ ಇದ್ದೀನಿ. ನೀವು ಈ ಬಟ್ಟೆ ತೊಗೊಂಡು ಕೊಟ್ಟರು ಹೊಲಿತೀನಿ, ಇಲ್ಲಾಂದರೆ ನನ್ನ ಕಡೆನೇ ಬಟ್ಟೆ ತೊಗೊಂಡು ಹೊಲಿದು ಸೇಲ್ ಮಾಡ್ತೀನಿ. ನಿಮ್ಮ ಮಕ್ಕಳಿಗೆ ಚೆನ್ನಾಗಿರೋದು ಬ್ಯಾಗ್ ಎಲ್ಲ ಮಾಡ್ತೀನಿ. ನೋಡಿರಿ, ಕ್ವಾಲಿಟಿ ಚೆನ್ನಾಗಿದೆ. ನೀವೊಂದು ಹೆಲ್ಪ್ ಮಾಡ್ಬೇಕಂದ್ರೆ ಈ ಸ್ಕೂಲ್ ಬ್ಯಾಗ್ ತೊಗೊಂಡು ಕ್ವಾಲಿಟಿ ನೋಡಿ ನನಗೆ ಪ್ರೋತ್ಸಾಹಿಸಿದರೆ ನಾನು ಇನ್ನೂ ಚೆನ್ನಾಗಿ ಬೆಳೆಯುತ್ತೇನೆ. ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನಮ್ಮ ಶಾಪ್ ಇರೋದು ಸಂತೋಷ್ ನಗರ ದೇವಸ್ಥಾನ, ಗಣೇಶ ದೇವಸ್ಥಾನ ಹತ್ರ ಇರೋದು. ಅಲ್ಲಿ ಶಾಪ್ ಹತ್ರ ಬಂದು ನೀವು ಆರ್ಡ್ರ್ ಕೊಟ್ಟರೆ ನಾನು ಮಾಡಿಕೊಡುತ್ತೇನೆ. ನಮ್ಮ ಶಾಪ್ ಹೆಸರು ದೇಸಿ ಹಸ್ತಕಲಾ ಅಂತ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ. ಫ್ರೆಂಡ್ಸ್, ನನ್ನ ಧಾರವಾಡ ಜಿಲ್ಲಾ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮಳಿಗೆದಲ್ಲಿದೆ. ಬಟ್ ಇದು ನನಗೊಂದು ಚಲೋ ಅನಿಸಿರೋದ್ರಿಂದ ಮಾರುತಿ ಸರ್ ಸಿಕ್ಕರು ನನಗೆ. ಅವರ ರಿಟೈರ್ಡ್ KSRTC ಎಂಪ್ಲಾಯ್. ಆಫ್ಟರ್ ರಿಟೈರ್ಮೆಂಟ್ ಅವ್ರು ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಜೇನು ಕೃಷಿ ಮಾಡ್ತಿದ್ದಾರೆ. ಸುಮಾರು 12 ವರ್ಷಗಳಿಂದ ಜೇನು ಕೃಷಿ ಮಾಡ್ತಿದ್ದಾರೆ. ತುಂಬ ಒಳ್ಳೆಯ ಲಾಭನೂ ಕಂಡಿದ್ದಾರೆ ಮತ್ತು ಜನಕ್ಕೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯ ಜೇನುತುಪ್ಪನ ಮಾರ್ಕೆಟಿಗೆ ಕಳಿಸ್ಕೊಡ್ತಿದ್ದಾರೆ. ನಿಮ್ಗೆ ಒಂದು ವೇಳೆ ಏನಾದರೂ ಜೇನುತುಪ್ಪ ಏನಾದರೂ ಬೇಕೆಂದರೆ ಸರ್ ಕಾಂಟ್ಯಾಕ್ಟ್ ಮಾಡಿರಿ. ಸರ್ ಹತ್ರ ಮಾತಾಡ್ತೀನಿ. ಇವಾಗ ಅವ್ರ ಅನುಭವದ ಮಾತುಗಳು ಯಾವ ಥರ ಇದಾವನ್ನ ತಿಳ್ಕೊಳ್ಳೋಣ.
ಈ ಜೇನು ಕೃಷಿ ಬಗ್ಗೆ ಯಾವ ಥರ ಇದೆ ಅನ್ನೋದನ್ನ, ಮತ್ತು ಜೇನು ಸಾಕಾಣಿಕೆ ಯಾವ ಥರ ಮಾಡ್ತಿದ್ದಾರೆ, ಮತ್ತು ಜೇನುತುಪ್ಪನ ಯಾವ ಥರ ಮಾರಾಟ ಮಾಡ್ತಿದ್ದಾರೆ, ಮತ್ತು ಅದರ ಪ್ರೈಸ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಇವಾಗ. ನಮಸ್ಕಾರ. ಸರ್, ಜೇನು ಕೃಷಿಯಿಂದ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಜೇನು ಕೃಷಿ ಈಗ 12 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಸರ್. ಸರ್, ಜೇನು ಕೃಷಿನೇ ಮಾಡ್ಬೇಕಂತ ಯಾಕೆ ಅನಿಸ್ತು ಸರ್? ಏನು ನನಗಿದರಲ್ಲಿ ಒಂದು ಪ್ರೀತಿ ಕಾಣ್ತು. ಅಂದರೆ 4 ಜನರ ಸೇವೆ ಮಾಡೋಂಥ ಭಾಗ್ಯ ನನಗೆ ದೊರಕದಂಗೆ ಆಗುತ್ತೆ. ಜೇನು ಸಾಕಾಣಿಕೆಯಿಂದ 10 ಜನರಿಗೆ ಇದರಿಂದ ಸಹಾಯ ಆಗುತ್ತೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾನು ಜೇನು ಸಾಕಲಿಕ್ಕೆ ಪ್ರಾರಂಭ ಮಾಡಿದೆ. ಮತ್ತು ಜೇನುತುಪ್ಪ ಇದು ಒಳ್ಳೆಯ ಮೆಡಿಸಿನ್ ರೂಪದಲ್ಲಿ ದೊರಕ್ತದೆ. ಅರಣ್ಯ ಅಭಿವೃದ್ಧಿ ಆಗುತ್ತೆ, ಬೆಳೆಗಳ ಇಳುವರಿ ಆಗುತ್ತೆ. ಈ ಉದ್ದೇಶದಿಂದ ನಾನು ಸಾಕಿದ್ರೆ ನನ್ನ ತೋಟಕ್ಕೂ ಅನುಕೂಲತೆ ಆಗುತ್ತೆ ಅಂತ, ನನ್ನಿಂದ ಪರರಿಗೂ ಅನುಕೂಲತೆ ಆಗುತ್ತೆ ಅಂತ ಹೇಳಿ ಸಾಕ್ತಾ ಇದ್ದೀನಿ ಸರ್. ಸೊ ಜೇನು ಕೃಷಿ ಜೊತೆ ಮತ್ತೇನು ಮಾಡ್ತಿದ್ದೀರಿ ಸರ್ ತಾವು? ಜೇನು ಕೃಷಿ ಜೊತೆಯಲ್ಲಿ ಅರಿಶಿಣವನ್ನು ಬೆಳಿತೀನಿ. ನನ್ನ ಜಮೀನಿನಲ್ಲಿ ಉತ್ತಮವಾದ ಅರಿಶಿಣ ಬೆಳೀತಾ ಇದ್ದೀನಿ. ಜೇನು ಕೃಷಿ ಮಾಡ್ತಾಯಿದ್ದೀನಿ. ಜೇನಿದ್ರೆ ಜಗತ್ತು ಅನ್ನೋದ್ರ ಬಗ್ಗೆ 10 ಜನರಿಗೆ ಪಾಠ ಹೇಳ್ತೀನಿ. ನನ್ನ ಮನೆ ಹತ್ರ ಬಂದು ಕೋಚವರಿಗೆಲ್ಲ ನಾವು ಫ್ರೀಯಾಗಿ ಕೋಚ್ ಮಾಡ್ತೀನಿ. ಪ್ರತಿಯೊಬ್ಬರೂ ಒಂದೊಂದು ಜೇನು ಸಾಕೋದ್ರಿಂದ ಅರಣ್ಯ ಅಭಿವೃದ್ಧಿ, ಬೆಳೆಗಳ ಇಳುವರಿ, ಉತ್ತಮ ಗುಣಮಟ್ಟದ ಜೇನು ಪಡ್ಕೊಳ್ಳೋದ್ರ ಬಗ್ಗೆ ವಿವರವಾಗಿ ಹೇಳ್ತೀನಿ. ಜೇನುತುಪ್ಪದಿಂದ ಏನು ಲಾಭ ಇದೆ ಅನ್ನೋದ್ರ ಬಗ್ಗೆನೂ ಅವ್ರಿಗೆ ತಿಳಿಸ್ತೀನಿ. ಭಾಳ ಖುಷಿಯಿಂದ ಅವರು ನಮ್ಮ ಹತ್ರನೂ ಖರೀದಿ ಮಾಡ್ತಾರೆ. ಅವರಿಗೆ ನಿಯರೆಸ್ಟ್ ಇರೋಂಥ ಪ್ರದೇಶದಲ್ಲಿ ಖರೀದಿ ಮಾಡ್ತಾರೆ. ಸರ್, ಜೇನು ಕೃಷಿ ಮಾಡೋದ್ರ ಜೊತೆಗೆ ಅರಿಶಿಣ ಕೃಷಿನೂ ಮಾಡ್ತೀರಾ ನೀವು ಮನೆಯಲ್ಲಿ? ಹೌದು ಸರ್, ಅರಿಶಿಣವನ್ನು ಕೃಷಿ ಮಾಡ್ತೀವಿ. ಸರ್, ನಿಮ್ದು ಇಳುವರಿ ಎಷ್ಟಿದೆ ಸರ್ ಜೇನು ಕೃಷಿದು ವರ್ಷದ ನನ್ನ ಹತ್ರ ಒಂದು 280 ಜೇನು ಕುಟುಂಬ ಇದೆ. ಕಡಿಮೆ ಅಂದರೆ 2.5 ಕ್ವಿಂಟಲ್ ಮೇಲೆ ಬರುತ್ತೆ. 2.5-3 ಕ್ವಿಂಟಲ್ ಮೇಲೆ ಬರುತ್ತೆ ಸರ್. ಸರ್, ಸಿಟಿಯಲ್ಲಿ ನಾವು ಜೇನು ಕೃಷಿ ಮಾಡೋಕ್ಕೆ ಸಾಧ್ಯನಾ? ಸಿಟಿಯಲ್ಲಿ ಆಗಲ್ಲ ಸರ್. ಇದಕ್ಕೆ ಒಂದೇ ಜಾತಿ ಹೂವಲ್ಲ, ನಾನಾ ಬಗೆಯ ಹೂವೆಲ್ಲ ಪರಾಗವನ್ನು ಕಲೆಕ್ಟ್ ಮಾಡುತ್ತೆ. ಆ ಕಲೆಕ್ಟ್ ಮಾಡಲಿಕ್ಕೆ 365 ದಿವಸ ಹೂ ಬಿಡುವಂಥ ಯಾವ ಸಸ್ಯನೂ ಸಿಗೋಲ್ಲ. ಅಂದರೆ ಬೇರೆ ಬೇರೆ ಜಾತಿಯ ಸಸ್ಯಗಳಿದ್ರೆ ವಿವಿಧ ರೀತಿಯ ಋತುಮಾನಗಳಲ್ಲಿ ಆ ಹೂವು ಬರ್ತದೆ. ಆ ಹೂವಿನ ಪರಾಗ ಕಲೆಕ್ಟ್ ಮಾಡಿಕೊಂಡು ಜೇನುತುಪ್ಪ ತಯಾರು ಮಾಡುತ್ತೆ. ಅದಕ್ಕೆ ವರ್ಷದಲ್ಲಿ ಇದು ಏಪ್ರಿಲ್-ಮೇ ತಿಂಗಳಲ್ಲಿ ಜೇನುತುಪ್ಪ ತೆಗಿಲಿಕ್ಕೆ ಸಾಧ್ಯ ಇದೆ. ಸರ್, ಅದು 1 kg ತುಪ್ಪದಲ್ಲಿ ತಮ್ಮಲ್ಲಿ ಏನು ಪ್ರೈಸ್ ಇದೆ ಸರ್? ನನ್ನ ಮನೆ ಹತ್ರನೇ 600 ರೂಪಾಯಿ kg ಅಂತ ಕೊಡ್ತಾ ಇದ್ದೇವೆ ಸರ್. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಹುಬ್ಳಿ, ಬೆಂಗಳೂರು ಆ ಥರ ಇದ್ರೆ ಯಾವ ಥರ ಸರ್? ಸರ್, ನನ್ನ ಹತ್ರ ನಾನು ಸಾಕಷ್ಟು ಕೊರಿಯರ್ ಮುಖಾಂತರ ನಾನು ಕಳಿಸ್ತಾ ಇದ್ದೆ ಸರ್. ಇದೇ ರೇಟ್ನಲ್ಲಿ ಕೊರಿಯರ್ ಚಾರ್ಜ್ ಅವ್ರದ್ದೇ. ನಮ್ಮ ಹತ್ರ ಒಮ್ಮೆ ಜೇನುತುಪ್ಪ ತೆಗೆದುಕೊಂಡ್ರೆ ನಮ್ಮನ್ನು ಬಿಟ್ಟು ಬೇರೆ ಕಡೆ ಪರ್ಚೇಸ್ ಮಾಡಲ್ಲ ಸರ್. ನಮ್ಮದು ಕಾಸ್ಟ್ಲಿ ಅನ್ನಿಸಿರೋ ಸಮೇತ ಉತ್ತಮ ಮಟ್ಟದಲ್ಲಿ ಇದ್ದಿದ್ದಕ್ಕೆ ನಮ್ಮ ಹತ್ರನೇ ಪರ್ಚೇಸ್ ಮಾಡ್ತಾ ಇರ್ತಾರೆ ಸರ್. ಅಂದರೆ ನೀವು ಹೇಳ್ತಿದ್ದೀರಿ ನೀವು ಜೇನುತುಪ್ಪಕ್ಕೆ 100% ಗ್ಯಾರಂಟಿ ಕೊಡ್ತೀವಿ ಅಂತ ನೀವು ಹೇಳ್ತಿದ್ದೀರಿ? ಹೌದು ಸರ್. ನನ್ನ ಹೆಸರು ಮಾರುತಿ ನಾಗು ಬೋರ್ಕರ್. ನನ್ನ ಊರು ಕಾನಗೋಡು, ತಾಲೂಕು ಸಿದ್ದಾಪುರ, ಜಿಲ್ಲಾ ಕಾರವಾರ. ಉತ್ತಮ ಮಟ್ಟದ ಜೇನುತುಪ್ಪವನ್ನು ನಾನು ತಮಗೆ ಬೇಕಾದರೆ ಸಪ್ಲೈ ಮಾಡ್ತೀನಿ. 600 ರೂಪಾಯಿ kg. ತಾವು ಈ ಕೆಳಗಿನ ವಿಳಾಸಕ್ಕೆ ಬಂದು ಭೇಟಿ ಆದರೆ ಮನೆಯಲ್ಲೇ ತಾಜಾ ತುಪ್ಪನ ಕೊಡಲಿಕ್ಕೆ ಇದೇ ರೇಟಿಗೆ ನಾನು ತಯಾರಿದ್ದೀನಿ. ನಮಸ್ಕಾರ. ನಾನು ಇವಾಗ ಧಾರವಾಡ ವಸ್ತು ಪ್ರದರ್ಶನ ಮೇಳ ಮತ್ತು ಮಾರಾಟ ಮಳಿಗೆದಲ್ಲಿದ್ದೇನೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ನೋಡಿ ಆಯಿತಾ. ಇವಾಗ ಮನೆಗೆ ಹೊರಡೋ ಸಮಯ. ಎಂದಿನಂತೆ ಇವತ್ತಿನ ಲೋವನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್. ಇಲ್ಲಿಂದ ಹೊರಡೋ ಸಮಯ ಇವಾಗ. ಧಾರವಾಡ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಚೆನ್ನಾಗಿತ್ತು. ಬಂತ ಒಂದು 5 ಮಿನಿಟ್ಸಲ್ಲಿ ನಾವು ಆ ಮನೆ ರೀಚ್ ಆಗ್ತೇವೆ. ಇವಾಗ ನಾವು ಜಸ್ಟ್ ಮನೆ ರೀಚ್ ಆದ್ರೆ ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.
ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಮ್ಮೊಂದಿಗೆ. ಧನ್ಯವಾದಗಳು. ಬಾಯ್.